ಹಾಯ್, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಹಾಗೆ ನನ್ನ ಈ ಒಂದು ವಿಡಿಯೋನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನನ್ನ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ತಿಳಿಸ್ತಾ ಇವತ್ತಿನ ಒಂದು ಮಿನಿ ಬ್ಲಾಗಲ್ಲಿ ನಾನು ಹೆಲ್ತಿ ಡ್ರಿಂಕ್ಸಿಗಾಗಿ ABC ಜ್ಯೂಸ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ABC ಜ್ಯೂಸಿಗೆ ನಾನು ಒಂದು ಲೋಟ ನೀರು, ಹಾಗೆ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಆ್ಯಪಲ್ಲು, ಬೀಟ್ರೂಟು, ಕ್ಯಾರೆಟ್ನ ತೊಗೊಂಡಿದ್ದೀನಿ. ಇದನ್ನು ನಾನು ಒಂದು ಜಾರಿಗೆ ಹಾಕ್ಕೊಂಡು ಒಂದು 2 ಲೋಟ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಈ ಒಂದು ABC ಜ್ಯೂಸ್ ಕೂಡ ರೆಡಿ ಆಗುತ್ತೆ. ಇದು ಏನಕ್ಕಪ್ಪ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ, ನಮ್ಮ ಬಾಡಿಯಲ್ಲಿರೋವಂಥ ರಕ್ತ ಕಣಗಳನ್ನ ಶುದ್ಧಿ ಮಾಡುತ್ತೆ. ಹಾಗೆ ನಮಗೆ ಸ್ಕಿನ್ನು ಗ್ಲೋ ಬರುತ್ತೆ, ಸ್ವಲ್ಪ ಏನು ಡಲ್ನೆಸ್ ಇರುತ್ತಲ್ಲ ಫೇರಾಗಿ ಕಾಣಿಸ್ತೀವಿ. ಇನ್ನು ನಮಗೆ ಏನು ಸ್ವಲ್ಪ ಶಕ್ತಿಯನ್ನು ನೀಡುತ್ತೆ ನಾವೊಂದು ABC ಜ್ಯೂಸನ್ನ ಕುಡಿಯೋದ್ರಿಂದ. ನಮ್ಮ ಇವತ್ತಿನ ಹೆಲ್ತಿ ಡ್ರಿಂಕ್ಸು ನೋಡಿ ABC ಜ್ಯೂಸ್ ಆಗಿದೆ. ಇನ್ನು ಟಿಫನ್ ವಿಷಯಕ್ಕೆ ಬಂದರೆ ನಾನು ಪುಳಿಯೋಗರೆನ ಮಾಡ್ಕೊಂಡಿದ್ದೆ ಇವತ್ತು. ನಾನಿಲ್ಲಿ ಇನ್ಸ್ಟೆಂಟಾಗೆ ಮಾಡ್ಕೊಳ್ತೀನಿ, ಮಕ್ಕಳಿಗೆ ಸ್ವಲ್ಪ ಖಾರ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಒಂದು ಬಾಣಲಿಗೆ ಎಣ್ಣೆ ಬಿಟ್ಕೊಂಡು ಏನು MTR ಪೌಡರ್ ಇರುತ್ತಲ್ಲ ಆ ಒಂದು ಪೌಡರ್ನೇ ಹಾಕ್ಕೊಂಡು ಇನ್ಸ್ಟೆಂಟಾಗಿ ಪುಳಿಯೋಗರೆನ ಮಾಡ್ಕೊಂಡಿದ್ದೆ. ನಾನಿನ್ನು ಸ್ವಲ್ಪ ಮಧ್ಯಾಹ್ನ ಹೊರಗಡೆ ಹೋಗೋದಿರೋದ್ರಿಂದ ನಾನು ಇವತ್ತು ಡೈಲಿ ಬೆಳಗ್ಗೆನೇ ಸಾಂಬಾರು ಮಾಡಿಟ್ಬಿಡ್ತೀನಿ. ಇವತ್ತು ಸ್ವಲ್ಪ ಲೇಟಾಗಿ ಮಾಡ್ತಾಯಿದ್ದೀನಿ. ಅವ್ರ ಹುಡುಗರನ್ನೆಲ್ಲ ಸ್ಕೂಲಿಗೆ ಕಳ್ಸಾದ್ಮೇಲೆ ಸಾಂಬಾರು ಮಾಡಿಬಿಡ್ತಾಯಿದ್ದೀನಿ. ಅದಕ್ಕೆ ನಾನು ಇವತ್ತೇನು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ, ತೊಗರಿಕಾಯಿ ಸ್ವಲ್ಪ ಇತ್ತು, ಅದನ್ನು ಬಿಡಿಸಿಟ್ಕೊಂಡು ಸಾಂಬಾರನ್ನ ಮಾಡ್ತಿದ್ದೀನಿ, ಹಸಿ ತೊಗರಿಕಾಯಿ ಸಾಂಬಾರು. ನಾನಿನ್ನು ಅದಕ್ಕೆ ಲೈಟಾಗಿ ಮಸಾಲಾನೇ ಮಾಡ್ಕೊತಾಯಿದ್ದೀನಿ ರೆಡಿನ. ಸ್ವಲ್ಪ ಕಾಯಿ, ಹಾಗೆ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಅರ್ಧ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಇನ್ನು ಒಗ್ಗರಣೆಗೆ ನಾನು ತೊಗರಿಕಾಯಿ, ಹಾಗೆ ಈರುಳ್ಳಿ, ಟೊಮೆಟೊ, ಒಂದು ಆಲೂಗೆಡ್ಡೆನ ಹಾಕ್ಕೊಂಡು ಇನ್ನು ರುಬ್ಬಿಟ್ಕೊಂಡಿರೋವಂಥ ಮಸಾಲನೂ ಕೂಡ ಹಾಕ್ಕೊಂಡು ಈ ಒಂದು ಸಾಂಬಾರನ್ನ ಮಾಡ್ಕೊತೀನಿ. ಇನ್ನು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಇನ್ನು ಅರ್ಧ ಈರುಳ್ಳಿ ನಾನು ರುಬ್ಬಕ್ಕೆ ಹಾಕ್ಕೊಂಡಿದ್ದೆ. ಇನ್ನು ಅರ್ಧ ಇತ್ತಲ್ಲ ಅದನ್ನು ನಾನು ಇಲ್ಲಿ ಒಗ್ಗರಣೆಗೆ ಸೇರಿಸ್ಕೊಂಡು ಇನ್ನು ಇದಾದಮೇಲೆ ನೋಡಿ ಬಿಡಿಸಿಟ್ಕೊಂಡಿರೋಂಥ ತೊಗರಿಕಾಯಿ. ಇನ್ನು 2 ಟೈಮಿಗಲ್ವ, ಬೆಳಗ್ಗೆ, ಮಧ್ಯಾಹ್ನಕ್ಕೆ ಮತ್ತು ರಾತ್ರಿಗಷ್ಟೇ ಸಾಂಬಾರು, ಹಾಗಾಗಿ ಸ್ವಲ್ಪ ತೊಗರಿಕಾಳನ್ನೇ ಹಾಕ್ಕೊಂಡಿದ್ದೆ ನಾನು. ಇನ್ನು ಇದಕ್ಕೆ ಬೇಕಾದ್ರೆ ಮಸಾಲ ಸಾಂಬಾರು ಅಂತ ಹೇಳಿದ್ರೆ ಕೆಲವೊಬ್ಬರು ಆಲೂಗೆಡ್ಡೆ ಮತ್ತು ಹೂಕೋಸು ಮತ್ತು ಬದನೆಕಾಯಿ ಅಂಥವನ್ನೆಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನಿಲ್ಲಿ ಬದನೆಕಾಯಿ ಇಲ್ಲದೇ ಇರೋ ಕಾರಣಕ್ಕೆ ಒಂದು ಆಲೂಗೆಡ್ಡೆ ಇತ್ತು, ಹಾಗೆ ಅದನ್ನೇ ಹಾಕ್ಕೊಂಡು ನಾನು ಒಂದು ಸಣ್ಣದಾಗಿ ಹಚ್ಚಿರೋವಂಥ ಟೊಮೆಟೊನು ಸೇರಿಸ್ಕೊಂಡು ಇನ್ನು ರುಬ್ಬಿಟ್ಕೊಂಡಿರೋವಂಥ ಮಸಾಲೆ 1 ಸ್ಪೂನು, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಒಂದು 2 ನಿಮಿಷ ಚೆನ್ನಾಗಿ ನಾವು ಫ್ರೈ ಮಾಡಿಕೊಂಡ್ರೆ ಹಸಿ ವಾಸನೆ ಎಲ್ಲ ಹೋಗುತ್ತೆ. ಇದು ಎಣ್ಣೆ ಬಿಡೋ ಗಂಟ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಇನ್ನು ಇದು ಫ್ರೈ ಆದಮೇಲೆ ನಾವು ಇನ್ನು ರುಬ್ಬಿಟ್ಕೊಂಡಿದ್ದೀವಂತ ಉಳಿದಿರೋವಂಥ ಮಿಶ್ರಣನೂ ಕೂಡ ಸೇರಿಸ್ಕೊಂಡ್ರೆ ಅದನ್ನು ಕೂಡ ಒಂದು 2 ನಿಮಿಷ ಮಳ್ಳಬೇಕು, ಹಸಿ ವಾಸನೆ ಹೋಗೋ ಗಂಟ. ನಾವು ನಮ್ಮ ಮನೇಲಿ ಇದೇ ಥರ ಒಂದು ತೊಗರಿಕಾಯಿನ ಸಾಂಬಾರನ್ನ ಮಸಾಲೆ ಹಾಕಿ ಮಾಡ್ತೀವಿ. ನೀವೆಲ್ಲ ನಿಮ್ಮ ಮನೇಲಿ ಹೇಗೆ ಮಾಡ್ತೀರಾ ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾವು ಇದೇ ರೀತಿ ಮಾಡೋದು. ಇನ್ನು ಅದನ್ನು ಕೂಡ ಚೆನ್ನಾಗಿ ಮಳ್ತಾಯಿತ್ತು. ನಾನು ಈ ಒಂದು ಸಾಂಬಾರಿಗೆ ನಾನು ಬಿಸಿ ನೀರನ್ನೇ ಹಾಕ್ಕೊಳ್ತೀನಿ, ಬೇಗ ಆಗಬೇಕು ಅಂತ ಹೇಳಿ. ಏನಕ್ಕಪ್ಪ ಅಂತ ಹೇಳಿದ್ರೆ, ಹುಡುಗರು ಎದ್ದೇಳ್ತಾರೆ, ಅವ್ರದ್ದು ಸ್ನಾನ ತಿಂಡಿ ಎಲ್ಲ ಇರುತ್ತಲ್ಲ, ಹಾಗಾಗಿ ನಾನು ಬಿಸಿ ನೀರನ್ನೇ ಕಾಯಿಸಿ ಆದಷ್ಟು ನಾನು ಏನು ಸಾಂಬಾರು ಮಾಡೋದಾದರೂ ಬಿಸಿ ನೀರನ್ನೇ ಸೇರಿಸ್ಕೊಳ್ತೀನಿ ಬೇಗ ಆಗೋದಕ್ಕೋಸ್ಕರ. ಇನ್ನು ಲಿಟ್ಟು ಕ್ಲೋಸ್ ಮಾಡಿ ಒಂದು ವಿಸಿಲ್ ಕೂಗಿಸಿದ್ರೆ ಈ ಒಂದು ತೊಗರಿಕಾಯಿ ಸಾಂಬಾರು ಕೂಡ ಫೈನಲಿ ರೆಡಿ ಆಯಿತು. ಇನ್ನು ನಂದು ಎಲ್ಲ ಕೆಲಸ ಮುಗಿದಿತ್ತು. ಇನ್ನು ಪೂಜೆ ಮುಗಿಸಿ ಹೋಗೋಣ ಅಂತ ಹೇಳಿಬಿಟ್ಟು ಇನ್ನು ಪೂಜೆನೂ ಕೂಡ ಮುಗಿದಿತ್ತು. ಇನ್ನು ಮಧ್ಯಾಹ್ನ ನಾನು ಎಲ್ಲಿಗೆ ಹೋಗೋಣ ಅಂತ ಅಂದಿದ್ದೆ ಅಂದರೆ, ಇದೇ ಒಂದು ಸಂಭವ್ ಫೌಂಡೇಶನ್ಗೆ ಹೋಗೋಣ ಅಂತ ಇದ್ದಿದ್ದು. ಏನಪ್ಪ ಇದು ಸಂಭವ್ ಫೌಂಡೇಶನು, ನಾನು ಇವತ್ತೇ ಕೇಳ್ತಿರೋದಲ್ವಾ ಅಂತ ಅನ್ಬೋದು. ಇಲ್ಲ, ಕೆಲವೊಂದು ಮಹಿಳೆಯರಿಗೆ ತಿಳಿದೇ ಇರುತ್ತೆ. ಇನ್ನು ತಿಳಿದೇ ಇರೋ ಮಹಿಳೆಯರಾದರೆ ಒಂದು ಸರಿ ನಿಮಗೆ ಟೈಮ್ ಇದ್ದರೆ, ನಿಮ್ಗೆ ಏನಾದ್ರು ಕಲಿಬೇಕು ಅನ್ನೋದಿದ್ದರೆ ಒಂದು ಸರಿ ಸಂಭವ್ ಫೌಂಡೇಶನ್ಗೆ ಹೋಗಿ ಬನ್ನಿ. ಇಲ್ಲಿ ತುಂಬ ಕೋರ್ಸ್ಗಳು ಇದ್ದಾವೆ. ಅಂದರೆ ಕೆಲವೊಂದು ಕೋರ್ಸ್ಗಳು, ಅದರಲ್ಲಿ ಮೇಕಪ್ಪು ಮತ್ತು ಬ್ಯೂಟಿಷಿಯನ್ ಕೋರ್ಸ್ ಇದೆ. ಮೇಕಪ್ ಅಂತ ಕೋರ್ಸ್ ಇಲ್ಲ, ಬ್ಯೂಟಿಷಿಯನ್ ಕೋರ್ಸ್ ಮಾತ್ರ ಇದೆ. ಇದು ಬಂದು ಮೂಡಲ್ಪಳ್ಳಿಯ ಮಧುವನ್ನು ಕೆನರಾ ಬ್ಯಾಂಕ್ ಕಾಲೋನಿ, ವರಸಿದ್ಧಿ ವಿನಾಯಕ ಟೆಂಪಲ್ ಹಿಂದೆ ಇರೋದು. ನಾನು ಇಲ್ಲಿ 2024 ಮಾರ್ಚ್ನಲ್ಲಿ ಕಲ್ತಿದ್ದೆ. ನಂದು ಒಂದು ಬ್ಯೂಟಿಷಿಯನ್ ಕೋರ್ಸು ಮುಗಿದಿತ್ತು. ಇನ್ನು ಮುಗಿದಿದ್ದಾದಮೇಲೆ 3 ಮಂತ್ಸು OGT ಅಂತ ಇರುತ್ತೆ. ನಾವು ಒಂದು ಪಾರ್ಲರ್ಗೆ ಹೋಗಿ OGTನ ಮುಗಿಸ್ಕೊಂಡು ಬರಬೇಕು. ನಾನು ಕೂಡ ಅಲ್ಲೋಗಿ ಮುಗಿಸ್ಕೊಂಡು ಬಂದಿದ್ದೆ. ಹಾಗಾಗಿ ನಂದು ಕೂಡ ಒಂದು ಸೆಲ್ಫ್ ಇಂಟ್ರೊಡಕ್ಷನ್ ಕೊಡ್ತೀರಾ, ಇಲ್ಲಿನ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಕೇಳಿದ್ರು. ನಾನು ಕೂಡ ಒಂದು ಸೆಲ್ಫ್ ಇಂಟ್ರೊಡಕ್ಷನ್ ಕೊಟ್ಟೆ. ಇನ್ನು ಅದಾದಮೇಲೆ ನಾವು ಒಳಗಡೆ ಇಲ್ಲಿ ಬಂದಿದ್ದ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಮೇಕಪ್ ಡೆಮೋ ಕೊಡೋದಕ್ಕೋಸ್ಕರ ಬಂದಿದ್ವಿ. ಇವರೇ ಮಾಡಲ್ಲು, ಇವರು ನಮಗೆ ಮೇಕಪ್ ಕಲಿಸ್ಕೊಟ್ಟಂತಹ ಮೇಡಮು.
ಅವ್ರ ಹೆಸರು ಬಂದು ಶೈನ್ ತಾಜ್ ಅಂತ ಹೇಳಿಬಿಟ್ಟು. ಅವ್ರದ್ದು ಸ್ಟುಡಿಯೋ ಬಂದು ಚಂದ್ರ ಲೇಔಟಲ್ಲಿ ಇದೆ. ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ಒಂದು ಸಾರಿ ಬಂದು ನೀವು ಮೇಕಪ್ ಕಲಿಬೋದು. ನಿಮಗೆ ಅನುಕೂಲವಾಗುವಂತಹ ಒಂದು ಬಜೆಟಲ್ಲೇ ಮೇಕಪ್ ಹೇಳ್ಕೊಡ್ತಾರೆ, ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಇನ್ನು ಅವರು ಬ್ಯಾಚ್ ಮೇಕಪ್ ಹೇಳ್ಕೊಡೋದು ಸಂಜೆ ಇರುತ್ತೆ. ಹಾಗಾಗಿ ನಿಮಗೆಲ್ಲ ಇಂಟ್ರೆಸ್ಟ್ ಇದ್ದರೆ ಬನ್ನಿ. ಫೈನಲಿ ಇನ್ನು ನನ್ನ ಮಾತು ಕೂಡ ಮುಗಿದಿತ್ತು. ಅಷ್ಟರಲ್ಲಿ ಮಾಡೆಲ್ ಕೂಡ ತುಂಬ ಚೆನ್ನಾಗಿ ರೆಡಿ ಆಗಿದ್ದರು. ಅವ್ರಿಗೆ ಹೇಗೆ ಬೇಕೋ ಹಾಗೆ ರೆಡಿನ ಮಾಡಿಕೊಟ್ಟಿದ್ರು. ಈ ಒಂದು ಲುಕ್ ಬಂದು ರಿಸೆಪ್ಷನ್ ಲುಕ್ ಆಗಿರುತ್ತೆ. ಅವರು ತುಂಬ ಚೆನ್ನಾಗಿ ಕಾಣಿಸಿದ್ರು ನೋಡಿ. ಲೆಹೆಂಗಾ ಗೋಲ್ಡ್ ವಿತ್ ರೆಡ್ಡು. ಇನ್ನು ಮಾಡೆಲ್ ಕೂಡ ತುಂಬ ಚೆನ್ನಾಗಿ ರೆಡಿ ಆದರು. ಅವರಿಗೆ ಬನ್ ಟೈಪಲ್ಲೇ ಹಾಕಿದರು ರಿಸೆಪ್ಷನ್ ಲುಕ್ಕಿನ. ತುಂಬ ಚೆನ್ನಾಗಿ ಜ್ಯುವೆಲರೀಸು ಡ್ರೆಸ್ಸು ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನು ಇದೆಲ್ಲ ಆದಮೇಲೆ ನಾವು ಕೂಡ ಒಂದು ಗ್ರೂಪಲ್ಲಿ ಒಂದು ಫೋಟೋನ ತಗೊಂಡಿದ್ವಿ. ಇವತ್ತಿನ ಮಿನಿ ಬ್ಲಾಗ್ ಇದಾಗಿದೆ. ನಾಳಿನ ಮಿನಿ ಬ್ಲಾಗಲ್ಲಿ ಸಿಗೋಣ. ಧನ್ಯವಾದಗಳು.